ಎಲ್ಲರಿಗೂ ನಮಸ್ಕಾರ. ಕೆಂಚಾಯಿಗೆ ನಾನು ಛಾಯಾ ನಿಮ್ಮನ್ನೆಲ್ಲರೂ ವೆಲ್ಕಮ್ ಮಾಡ್ತಾ ಇದ್ದೀನಿ. ನಾನು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದಲ್ಲಿ ಹೇಳೋದು ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟು ಹೇಳಿದ್ರು ಕೆಮಿಸ್ಟ್ರಿ ಕಲಿಯೋಕ್ಕೆ ಸರಿಯುವಂಥ ಪ್ರಯತ್ನನ ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಸದ್ಯಕ್ಕೀಗ NEP-ದು ಫಸ್ಟ್ ಸೆಮ್ದು DC ನೀವೇನಾದ್ರು ತೊಗೊಂಡಿದ್ರೆ ಅದನ್ನು ನಾನೀಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಅದರಲ್ಲಿ BCU-ನಲ್ಲಿ ಏನಾದರೂ ಆದರೆ ಬೆಂಗಳೂರು ಸಿಟಿ ಯೂನಿವರ್ಸಿಟಿ ಆಯಿತು ಅಂದರೆ 4 ಯೂನಿಟ್ ಇದೆ. ಯೂನಿಟ್ 1ನಲ್ಲಿ ಅನಾಲಿಟಿಕಲ್ ಕೆಮಿಸ್ಟ್ರಿ ಇದೆ, ಯೂನಿಟ್ 2ನಲ್ಲಿ ಫಿಸಿಕಲ್ ಕೆಮಿಸ್ಟ್ರಿ ಇದೆ, ಯೂನಿಟ್ 3ನಲ್ಲಿ ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿ ಇದೆ, ಯೂನಿಟ್ 4ರಲ್ಲಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇದೆ. ಆಲ್ರೆಡಿ ಆರ್ಗ್ಯಾನಿಕ್ಕು, ಅನಾಲಿಟಿಕಲ್ಲು, ಇನಾರ್ಗ್ಯಾನಿಕ್ ವೀಡಿಯೋಸ್ನ ಕಂಪ್ಲೀಟ್ಲಿ ಅಪ್ಲೋಡ್ ಮಾಡಿದ್ದೀನಿ. ಈಗ ಯೂನಿಟ್ 2 ಕ್ವಾಂಟಮ್ ಮೆಕ್ಯಾನಿಕ್ಸ್ ನಾನೀಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆಲ್ರೆಡಿ 5 ವಿಡಿಯೋನ ನಾನು ಅಪ್ಲೋಡ್ ಮಾಡಿದ್ದೀನಿ. ಇದು 6ನೇ ವಿಡಿಯೋ ನಾನು ಅಪ್ಲೋಡ್ ಮಾಡ್ತಾ ಇರುವಂಥದ್ದು. ಇವತ್ತಿನ ವಿಡಿಯೋದಲ್ಲಿ ವಿ ಆರ್ ಗೋಯಿಂಗ್ ಟು ಯೂಸ್ ಸಮ್ ಆಪರೇಟರ್ಸ್: Laplacean Operator, Hamiltonian Operator, Normalized ವೇವ್ ಫಂಕ್ಷನ್, ಆರ್ಥೋಗೋನಲ್ ವೇವ್ ಫಂಕ್ಷನ್ ಅಂತ ನೀವು ಈ ಥರ ಕೆಲವೊಂದು ಆಪರೇಟರ್ಗಳನ್ನ ಯೂಸ್ ಮಾಡ್ತೀವಿ. ಆಪರೇಟರ್ ಅಂದರೆ ಏನು, ಅದರದ್ದು ಮೀನಿಂಗ್ ಏನು, ಅದನ್ನು ಇವತ್ತು ತಿಳ್ಕೊಳ್ತಾ ಹೋಗೋಣ. ಆ್ಯಕ್ಚುಲಿ ಲಪ್ಲೇಸಿಯನ್ ಆಪರೇಟರ್ ಅಥವಾ ಹೆಮಿಟೋಲಿಯನ್ ಆಪರೇಟರ್ನ ನಿಮಗೆ 2 ಮಾರ್ಕ್ಸಿಗೆ ಕೇಳ್ತಾರೆ, 4 ಮಾರ್ಕ್ಸಿಗೆ ಕೇಳ್ತಾರೆ. ಅದೇ ಥರ ನಾರ್ಮಲೈಸ್ಡು ಆರ್ಥೋಗೋನಲ್ ವೇವ್ ಫಂಕ್ಷನ್ಸ್ನ 4 ಮಾರ್ಕ್ಸ್ಗೆ, ಅದು 2 ಮಾರ್ಕ್ಸ್ಗೆ, ಇದು 2 ಮಾರ್ಕ್ಸ್ಗೆ ಕೇಳ್ಬೋದು. ಇಲ್ಲ ಅಂತಂದರೆ ಕಂಬೈನ್ ಮಾಡಿ ಕೇಳಿದ್ರೆ 4 ಮಾರ್ಕ್ಸ್ ಕ್ವಶನ್ಸ್ನ ನಿಮಗೆ ಕೇಳ್ತಾ ಹೋಗ್ತಾರೆ. ಅಗೇನ್ ವೆಲ್ಕಮ್ ಟು ಕೆಂಚಾಯ. ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಆಪರೇಟರ್ ಹಂಗಂದರೆ ಏನು? ಕಾನ್ಸೆಪ್ಟ್ ಆಫ್ ಆಪರೇಟರ್. ಮ್ಯಾಥಮೆಟಿಕ್ಸಲ್ಲಿ ಕೆಲವೊಂದು ಆಪರೇಷನ್ಸ್ ಲೈಕ್ ಅಡಿಷನ್ನು, ಮಲ್ಟಿಪ್ಲಿಕೇಶನ್, ಸಬ್ಸ್ಟ್ರಾಕ್ಟು, ಸ್ಕ್ವಯರ್ ರೂಟು, ಡಿಫ್ರೆನ್ಸಿಯೇಷನು, ಇದನ್ನೆಲ್ಲ ನಾವೇನು ಮಾಡ್ತೀವಿ, ಒಂದು ಕ್ಯಾರೆಕ್ಟ್ರಿಂದ ಅದನ್ನು ರೆಪ್ರೆಸೆಂಟ್ ಮಾಡ್ತೀವಿ. ಸ್ಕ್ವಯರ್ ರೂಟ್ ಅಂದರೆ ಒಂದು ಸ್ಕ್ವಯರ್ ರೂಟ್ದು ಸಿಂಬಲ್ ಹಾಕ್ತೀವಿ. ಹಂಗೆ ಥರ ಕ್ಯೂಬ್ ರೂಟ್ ಅಂದರೆ ಕ್ಯೂಬ್ ರೂಟ್ದು ಡಿಫ್ರೆನ್ಸಿಯೇಷನ್ಗಿರ್ಬೋದು, ಇಂಟಿಗ್ರೇಷನ್ಗಾಗಿರ್ಬೋದು, ತಂದೆ ಆದಂಥ ಸೆಟ್ ಆಫ್ ಆ್ಯಕ್ಷನ್ಸ್ನ ನಾವು ಮಾಡ್ತಾ ಹೋಗ್ತೀವಿ ವಿತ್ ಸರ್ಟನ್ ಸಿಂಬಲ್ಸ್. ಸೊ ಅದಕ್ಕೆ ನಾವೇನಂತ ಕರಿತೀವಿ, ಆಪರೇಟರ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್ ನಾವು ಇಂಟು ಹಾಕ್ತೀವಿ ಅಂತಂದರೆ ಅರ್ಥಮೆಟಿಕ್ ಆಪರೇಟರ್ ವಿಚ್ ರೆಪ್ರೆಸೆಂಟ್ ದಿ ಮಲ್ಟಿಪ್ಲಿಕೇಶನ್. ಈಗ A×B ಅಂತ ಮಾಡಿದ್ರೆ ಆ ಇಂಟು ಮೀನಿಂಗ್ ಏನಂದರೆ ಮಲ್ಟಿಪ್ಲಿಕೇಶನ್. ಈ ರೀತಿಯಾಗಿ ನಾನು ಏನು ಮಾಡ್ತೀನಿ, ಒಂದು ಆಪರೇಟರ್ನ ಒಂದು ಆ್ಯಕ್ಷನ್ ಮಾಡೋದಕ್ಕೆ ಯಾವುದೋ ಒಂದು ಸಿಂಬಲ್ನ ಯೂಸ್ ಮಾಡ್ತಾ ಇದ್ದೀನಿ. ಅದಕ್ಕೆ ನಾನು ಎಂತ ಕರಿತೀನಿ, ಆಪರೇಟರ್ ಅಂತ ಕರಿತೀನಿ. ಇದು √3 ಅಂತ ಹೇಳ್ತೀನಿ, ಸ್ಕ್ವಯರ್ ರೂಟ್ ಸಿಂಬಲ್ ಹಾಕ್ತೀನಿ, ಅದು ಮ್ಯಾಥಮೆಟಿಕಲ್ ಆಪರೇಟರ್ ಅಂತ ಹೇಳ್ತೀವಿ. D/dx ಅಂತ ಹೇಳ್ತೀವಿ, ಅದಕ್ಕೆ ಡಿಫ್ರೆನ್ಷಿಯಲ್ ಆಪರೇಟರ್. ಅದೇ ಥರ ನಾವು ಇಂಟಿಗ್ರೇಷನ್ ಸಿಂಬಲ್ ಹಾಕ್ತೀವಿ, ಇಂಟಿಗ್ರೇಷನ್ ಆಪರೇಟರ್. ಅದೇ ಥರ ಕ್ವಾಂಟಮ್ ಮೆಕ್ಯಾನಿಕ್ಸಲ್ಲಿ ಎರಡು ಇದನ್ನು ಯೂಸ್ ಮಾಡ್ತಾರೆ. ಹೆಮಿಟೋನಿಯನ್ ಆಪರೇಟರ್ ಅಂತ ಕರೀತಾರೆ, ಇನ್ನೊಂದು ಲಪ್ಲೇಸಿಯನ್ ಆಪರೇಟರ್ಗೆ ಕರಿತಾ ಹೋಗ್ತಾರೆ. ಇಲ್ಲಿ ನಾವು ಏನು ತೊಗೊಳ್ತಾ ಇದ್ದೀವಿ ಅಂತಂದರೆ, ಈಗ ಯಾವುದೇ ಒಂದು ನೀವು ಆಪರೇಟರ್ನ ತೊಗೊಂಡ್ರೆ ಅದನ್ನು ನೀವು ಕನ್ಸಿಡರ್ ಮಾಡಿಕೊಂಡ್ರೆ, ಇಲ್ಲಿ 2 ಆಪರೇಟರ್ ತೊಗೊಂಡಿದ್ದೀವಿ. ಲಪ್ಲೇಸಿಯನ್ ಆಪರೇಟರ್ ವೇವ್ ಫಂಕ್ಷನ್ ಇಂಪ್ಲೈಸ್ ದಟ್ ಲಪ್ಲೇಸಿಯನ್ ಆಪರೇಟರ್ ಆಪರೇಟ್ಸ್ ಆನ್ ದಿ ವೇವ್ ಫಂಕ್ಷನ್ ಎಕ್ಸ್ ಅಂತ. ಸೊ ಅದೇ ಥರ ನಾವು ಹೆಮಿಟೋನಿಯನ್ ಫಂಕ್ಷನ್ ಆಪರೇಟರ್ನ ಯೂಸ್ ಮಾಡಿದ್ರೆ ಅದನ್ನು ಇಂಟು ಮಾಡಿ ಸೈನ್ ಎಕ್ಸ್ ಅಂತ ಮಾಡಿದ್ವಿ ಅಂತಂದರೆ ಅದನ್ನು ನಾವೆರಡು ಮಲ್ಟಿಪ್ಲಿಕೇಶನ್ ಮಾಡ್ತಾ ಇದ್ದೀವಿ ಅಂತ ಅರ್ಥ ಅಲ್ಲ, 2 ವೇವ್ ಫಂಕ್ಷನ್ಸ್ನ ಆಪರೇಟ್ ಮಾಡ್ತಾ ಇದ್ದೀವಿ ಅಂತ. ಜನರಲಿ ಈ ಆಪರೇಟರ್ನ ನಾವೇನು ಮಾಡ್ತೀವಿ, ಒಂದು ಆ್ಯರೋ ಮಾರ್ಕ್, ಉಲ್ಟಾ ಆ್ಯರೋ ಮಾರ್ಕ್ ಇದರಲ್ಲಿ ಅದನ್ನು ಹಾಕ್ತಾರೆ, ಓವರ್ ಹೆಡ್ ಥರ ಮೆನ್ಷನ್ ಮಾಡ್ತಾ ಹೋಗ್ತಾರೆ. ಕ್ವಾಂಟಮ್ ಮೆಕ್ಯಾನಿಕ್ಸಲ್ಲಿ ಸಚ್ ಆಸ್ ದ ಫಿಸಿಕಲ್ ಪ್ರಾಪರ್ಟಿ ಆಫ್ ದಿ ಕ್ಲಾಸಿಕಲ್ ಮೆಕ್ಯಾನಿಕ್ಸ್ ಸಚ್ ಆಸ್ ಎನರ್ಜಿ, ಪೊಸಿಷನ್, ಆಂಗ್ಯುಲರ್ ಮೊಮೆಂಟಮ್, ಅದನ್ನೆಲ್ಲ ಏನು ಮಾಡ್ತೀವಿ ನಾವು ಆಪರೇಟ್ ಹೇಳ್ತಾ ಹೋಗ್ತೀವಿ. ಹಿಯರ್ ಆರ್ ಸಮ್ ಆಫ್ ದಿ ಕ್ವಾಂಟಮ್ ಮೆಕ್ಯಾನಿಕಲ್ ಆಪರೇಟರ್. f(x) ಅಂತ ಹೇಳ್ತೀವಿ. ಎನಿ ಫಂಕ್ಷನ್ ಆಫ್ ದಿ ಪೊಸಿಷನ್ ಸಚ್ ಆಸ್ ಎಕ್ಸ್ ಆರ್ ಪೊಟೆನ್ಷಿಯಲ್ v(x) ಅಂತ ಹೇಳ್ತೀವಿ. ಅದೇ ಥರ p(x) ಅಂತ ಹೇಳ್ತಾರೆ, ಕಾಂಪೊನೆಂಟ್ ಆಫ್ ದಿ ಮೊಮೆಂಟಮ್. ಅದೇ ಥರ y and z ತೊಗೋಬೋದು. ಅದೇ ಥರ ತೊಗೊಂಡ್ರೆ ಹೆಮಿಟೋನಿಯನ್ ಟೈಮ್ ಡಿಪೆಂಡೆಂಟ್ ಆಪರೇಟರ್. ಅಂತ ಅಂದ್ಕೊಂಡು ಅದಕ್ಕೆ ಟೈಮ್ ಇಂಡಿಪೆಂಡೆಂಟು, ಟೈಮ್ ಡಿಪೆಂಡೆಂಟ್ ಆಪರೇಟರ್ಗಳಿದ್ದಾವೆ. ಕೈನೆಟಿಕ್ ಎನರ್ಜಿ ಇದೆ, ಅದೇ ಥರ ಆ್ಯಂಗ್ಯುಲರ್ ಮೊಮೆಂಟಮ್ ಇದೆ. ಪ್ರತಿಯೊಂದಕ್ಕೂ ನಾವು ಒಂದೊಂದು ಆಪರೇಟರ್ನ ಮಾಡ್ತಾ ಹೋಗ್ತೀವಿ. ಆಪರೇಟರ್ ಏನು ಮಾಡುತ್ತೆ, ಆ ಸಿಂಬಲ್ ಬರೆದ್ರೆ ಈ ಥರ ಆ್ಯಕ್ಷನ್ ಆಗಬೇಕು ಅಂತ ಅದು ಹೇಳ್ತಾ ಹೋಗುತ್ತೆ. ಅದರಲ್ಲಿ 2 ಇಂಪಾರ್ಟೆಂಟು. ಲಪ್ಲೇಸಿಯನ್ ಆಪರೇಟರ್ ಅಂತ ಹೇಳ್ತೀವಿ. ಇಟ್ಸ್ ಅ ಸೆಕೆಂಡ್ ಆರ್ಡರ್ ಡಿಫರೆನ್ಷಿಯಲ್ ಆಪರೇಟರ್ ಇನ್ 3 ಡೈಮೆನ್ಷನಲ್ ಸ್ಪೇಷಿಯಲ್ ಕೋಆರ್ಡಿನೇಟ್ ಡಿನೋಟೆಡ್ ಬೈ ದಟ್ ಸಿಂಬಲ್. ಸೊ ಇದನ್ನು ನಿಮಗೆ ಆಲ್ರೆಡಿ ಸ್ಕ್ರಾಡಿಂಜರ್ ಈಕ್ವೇಷನ್ ಮಾಡಿದಾಗ ಇದನ್ನು ಆಲ್ರೆಡಿ ನಾನು ಮಾಡಿದ್ದೀನಿ, ಡಿಸ್ಕಸ್ ಮಾಡಿದ್ದೀನಿ ಇನ್ ಡೀಟೇಲ್ ಆಗಿ. ನೀವು ಆ ವಿಡಿಯೋಗಳಿಗೆ ಹೋದರೆ ಸಿಗ್ತಾ ಹೋಗುತ್ತೆ. ನೀವು ನನ್ನ ಚಾನಲ್ಗೆ ಹೋಗಿ ಪ್ಲೇಲಿಸ್ಟ್ಗೆ ಹೋಗಿ NEP 2021 ಅಥವಾ DSC ಕೆಮಿಸ್ಟ್ರಿ 1 ಅಂತ ಕೊಟ್ಟರೆ ಎಲ್ಲ ವೀಡಿಯೋಸ್ ಬರುತ್ತೆ. ಇಲ್ಲ ನಿಮ್ಗೆ ಯಾವುದೋ ಪರ್ಟಿಕ್ಯುಲರ್ ವಿಡಿಯೋ ಬೇಕು ಅಂದರೆ ಕೆಂಚಾಯ ಅಂತ ಬರೆದು ಆ ಪರ್ಟಿಕ್ಯುಲರ್ ಟಾಪಿಕ್ ಬರೆದ್ರೆ ನಿಮ್ಗೆ ಆ ವಿಡಿಯೋಸು ಅಲ್ಲಿ ಸಿಗ್ತಾ. ಎಲ್ಲರಿಗೂ ನಮಸ್ಕಾರ. ಕೆಂಚಾಯಿಗೆ ನಾನು ಛಾಯಾ ನಿಮ್ಮನ್ನೆಲ್ಲರೂ ವೆಲ್ಕಮ್ ಮಾಡ್ತಾ ಇದ್ದೀನಿ.
ನಾನು ಕಾಲೇಜಲ್ಲಿ ಕೆಮಿಸ್ಟ್ರಿ ಪ್ರೊಫೆಸರಾಗಿ ವರ್ಕ್ ಮಾಡ್ತಾ ಇದ್ದೀನಿ. ನನ್ನ ಇಂಟೆನ್ಷನ್ ಈ ಚಾನಲ್ ಸ್ಟಾರ್ಟ್ ಮಾಡೋಕ್ಕೆ ಅಂದರೆ ಸಾಧ್ಯ ಆದಷ್ಟು ಕೆಮಿಸ್ಟ್ರಿ ರಿಲೇಟೆಡ್ ಟಾಪಿಕ್ನ ಸಿಂಪಲಾಗಿ ಕನ್ನಡದಲ್ಲಿ ಹೇಳೋದು ಪ್ರಯತ್ನ ಮಾಡ್ತಾ ಇದ್ದೀನಿ. ಕೆಮಿಸ್ಟ್ರಿ ಇಷ್ಟು ಹೇಳಿದ್ರು ಕೆಮಿಸ್ಟ್ರಿ ಕಡೆಗೆ ಸೆಳೆಯುವಂಥ ಪ್ರಯತ್ನನ ನನ್ನ ಚಾನಲಲ್ಲಿ ಮಾಡ್ತಾ ಇದ್ದೀನಿ. ಸದ್ಯಕ್ಕೀಗ NEPದು ಫಸ್ಟ್ ಸೆಮ್ದು DC ನೀವೇನಾದ್ರು ತೊಗೊಂಡಿದ್ರೆ ಅದನ್ನು ನಾನೀಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆ್ಯಕ್ಚುಲಿ ಅದರಲ್ಲಿ BCUನಲ್ಲಿ ಏನಾದರೂ ಆದರೆ ಬೆಂಗಳೂರು ಸಿಟಿ ಯೂನಿವರ್ಸಿಟಿ ಆಯಿತು ಅಂದರೆ 4 ಯೂನಿಟ್ ಇದೆ. ಯೂನಿಟ್ 1ನಲ್ಲಿ ಅನಾಲಿಟಿಕಲ್ ಕೆಮಿಸ್ಟ್ರಿ ಇದೆ, ಯೂನಿಟ್ 2ನಲ್ಲಿ ಫಿಸಿಕಲ್ ಕೆಮಿಸ್ಟ್ರಿ ಇದೆ, ಯೂನಿಟ್ 3ನಲ್ಲಿ ಇನಾರ್ಗ್ಯಾನಿಕ್ ಕೆಮಿಸ್ಟ್ರಿ ಇದೆ, ಯೂನಿಟ್ 4ರಲ್ಲಿ ಆರ್ಗ್ಯಾನಿಕ್ ಕೆಮಿಸ್ಟ್ರಿ ಇದೆ. ಆಲ್ರೆಡಿ ಆರ್ಗ್ಯಾನಿಕ್ಕು, ಅನಾಲಿಟಿಕಲ್ಲು, ಇನಾರ್ಗ್ಯಾನಿಕ್ ವೀಡಿಯೋಸ್ನ ಕಂಪ್ಲೀಟ್ಲಿ ಅಪ್ಲೋಡ್ ಮಾಡಿದ್ದೀನಿ. ಈಗ ಯೂನಿಟ್ 2 ಕ್ವಾಂಟಮ್ ಮೆಕ್ಯಾನಿಕ್ಸ್ ನಾನೀಗ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಆಲ್ರೆಡಿ 5 ವಿಡಿಯೋನ ನಾನು ಅಪ್ಲೋಡ್ ಮಾಡಿದ್ದೀನಿ. ಇದು 6ನೇ ವಿಡಿಯೋ ನಾನು ಅಪ್ಲೋಡ್ ಮಾಡ್ತಾ ಇರುವಂಥದ್ದು. ಇವತ್ತಿನ ವಿಡಿಯೋದಲ್ಲಿ ವಿ ಆರ್ ಗೋಯಿಂಗ್ ಟು ಯೂಸ್ ಸಮ್ ಆಪರೇಟರ್ಸ್, ಲಪ್ಲೇಸಿಯನ್ ಆಪರೇಟರ್, ಹಿಮಟೋಲಿಯನ್ ಆಪರೇಟರ್ ಕನ್ಸಿಡರ್ ಮಾಡ್ಕೊಳ್ತಾ ಹೋಗ್ತೀವಿ. ಅದೇ ರೀತಿ ಇನ್ನು 2 ಟರ್ಮ್ನ ಯೂಸ್ ಮಾಡ್ತಾರೆ. ನಾರ್ಮಲೈಸ್ಡ್ ಆ್ಯಂಡ್ ಆರ್ಥೋಗೋನಲ್ ವೇವ್ ಫಂಕ್ಷನ್ಸ್ ಅಂತ ವರ್ಡ್ ಯೂಸ್ ಮಾಡ್ತಾರೆ. ಇನ್ನು ಕ್ವಾಂಟಮ್ ಮೆಕ್ಯಾನಿಕ್ಸ್ ಆಫ್ ದಿ ಬೋತ್ ರೂಲ್ ಟೆಲ್ಸ್ us that the model squared of the wave function gives us the probability. The sum of all the probabilities should be equal to unity ಅಂತ ಹೇಳುತ್ತೆ. That is essentially means that the quantum object exists with certainty. ಇಲ್ಲ ಅಂದರೆ ಅದಕ್ಕಿಂತ 0 ಈಕ್ವಲ್ ಟು 1 ಆಗಲಿಲ್ಲ ಅಂತಂದರೆ ಅವಾಗ ಅದು ಸರ್ಟನಿಟಿಯಾಗಿ ಎಕ್ಸಿಸ್ಟ್ ಆಗುತ್ತಾ ಇಲ್ವಾ ಅಂತ ಕ್ವಶನ್ ನಮಗೆ ಬರ್ತಾ ಹೋಗುತ್ತೆ. ಬಟ್ ಎಕ್ಸಿಸ್ಟ್ ಆಗಬೇಕು, ನೇಚರಲ್ಲಿ ಇರಬೇಕು ಅಂತಂದರೆ ಆ ಪ್ರಾಬಬಿಲಿಟೀಸ್ ಏನಿರ್ತಾರೆ ಅದು ನಮಗೆ ಯೂನಿಟಿ ಆಗಬೇಕು. If the quantum of an object exists, the sum of all the probabilities associated with a wave function must be unity. That constraint of any solution of the wave equation, which means that all the solutions to the wave equation must be normalized so that the sum of the modulus and the squared equal to unity. ಫಸ್ಟ್ ನಾವೆಲ್ಲೇ ಅಪ್ಲೈ ಮಾಡೋಕ್ಕಿಂತ ಮುಂಚೆ ಫಸ್ಟ್ ಅದನ್ನು ನಾರ್ಮಲೈಸ್ ಮಾಡಿ, ಅದನ್ನು ಅಂದರೆ ಎರಡನ್ನೂ ಆ್ಯಡ್ ಮಾಡಿ ಯೂನಿಟಿಗೆ ನಾವು ತೊಗೊಂಡು ಬಂದು ಆಮೇಲೆ ಅದನ್ನು ನಾವೇನು ಮಾಡಬೇಕಾಗತ್ತೆ, ಯೂಸ್ ಮಾಡಾಗತ್ತೆ. If the two different acceptable values wave functions of a given system are represented by psi I and psi j, the wave functions will be normalized if they meet the following requirement. ಸೊ ಅವೆರಡರದ್ದು ನಾವೇನು ಮಾಡ್ತಾ ಇರ್ತೀವಿ, ವೇವ್ ಫಂಕ್ಷನ್ ತೊಗೊಳ್ತೀವಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ವೈ ಝೆಡ್ ವಿತ್ ಇಂಟಿಗ್ರೇಷನ್ ಡೆಲ್ಟಾ ಟು -ಇನ್ಫಿನಿಟಿ ಟು +ಇನ್ಫಿನಿಟಿ ನಾವು ತೊಗೊಳ್ತಾ ಹೋಗ್ತೀವಿ. ಅದೇನಾದರೂ ಈಕ್ವಲ್ ಟು 1 ಆಯಿತು ಅಂತಂದರೆ ಆವಾಗ ಅಂಥ ವೇವ್ಗೆ ನಾವೇನಂತ ಕರಿತೀವಿ, ನಾರ್ಮಲೈಸ್ಡ್ ವೇವ್ ಅಂತ ಕರಿತೀವಿ. ಅದನ್ನೇ ನಾವೇನು ಮಾಡ್ತಾ ಇದ್ದೀವಿ ವಿತ್ ರೆಸ್ಪೆಕ್ಟ್ ಟು ಡಿಫ್ರೆನ್ಸಿಯೇಷನ್ ವಿತ್ ರೆಸ್ಪೆಕ್ಟ್ ಟು -ಡೆಲ್ಟಾ +ಡೆಲ್ಟಾ ಮಾಡಿದಾಗ ಏನಾದರೂ ಈಕ್ವಲ್ ಟು 0 ಆಯಿತು ಅಂದರೆ ಆವಾಗ ಅದು ದೇ ಆರ್ ಮ್ಯೂಚುಯಲಿ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್ ಆರ್ಥೋಗೋನಲ್ ಅಂತ ನಾವು ಕನ್ಸಿಡರ್ ಮಾಡ್ತೀವಿ. ಆ ಫಂಕ್ಷನ್ಸ್ ಏನಿದೆಯಲ್ಲ, ವೇವ್ ಫಂಕ್ಷನ್ಸ್ ಏನಿದೆಯಲ್ಲ, ಅದನ್ನೆಲ್ಲ ನೀವು ಆಲ್ ದ 3 ಡೈರೆಕ್ಷನ್ ತೊಗೊಂಡಾಗ ಈಕ್ವಲ್ ಟು 1 ಆಯಿತು ಅಂತಂದರೆ ಆವಾಗ ಅದನ್ನು ನಾರ್ಮಲೈಸ್ಡ್ ಅಂತ ಕರಿತೀವಿ. ಈಕ್ವಲ್ ಟು 0 ಆಯಿತು ಅಂದರೆ ಅದು ಪರ್ಪೆಂಡಿಕ್ಯುಲರ್ ಆಗಿರೋದನ್ನ ಆರ್ಥೋಗೋನಲ್ ಅಂತ ಕನ್ಸಿಡರ್ ಮಾಡ್ತೀವಿ. ಇಲ್ಲಿ ನೋಡಿ, ಆರ್ಥೋಗೋನಲ್ ವೇವ್ ಫಂಕ್ಷನ್ ರೆಪ್ರೆಸೆಂಟೇಷನ್ ತೋರಿಸ್ತಾ ಇದ್ದೀನಿ. ದ ಇಂಟಿಗ್ರಲ್ ಆಫ್ ದಿ ಈಕ್ವಲ್ ಟು ದಿ ಟೋಟಲ್ ಏರಿಯಾ ಬೆನತ್ ದಿ ಗ್ರಾಫ್ ಆಫ್ ದಿ ಪ್ರಾಡಕ್ಟ್ ಆ್ಯಂಡ್ ಇಸ್ ಈಕ್ವಲ್ ಟು 0 ಅಂತ ಹೇಳ್ತದೆ. ಇಲ್ಲಿ 2 ವೇವ್ ಫಂಕ್ಷನ್ ತೊಗೊಳ್ತಾ ಇದ್ವಿ, ವೇವ್ psi 1 ಆ್ಯಂಡ್ psi 3. psi 1 ಏನಾಗಿದೆ, ಕಂಪ್ಲೀಟ್ಲಿ ಒಂದು ಕಡೆಗೆ ಬಂದುಬಿಡುತ್ತೆ. ಆದರೆ psi 3 ತೊಗೊಂಡ್ರೆ ಅದು ಎರಡೂ ಇದೆ, ಟ್ರಫು ಮತ್ತು ಪೀಕು ಮತ್ತು ಟ್ರಫು ಎರಡೂ ಇದೆ. ಹಾಗಾಗಿ ಕೆಳಗಡೆ ನೀವು ತೊಗೊಂಡಾಗ ಈಗ psi 1 + psi 2 ಅವೆರಡೂ ನೀವು ಕನ್ಸಿಡರ್ ಮಾಡ್ತಾ ಇದ್ದೀರಾ ಅಂತಂದರೆ ಅವಾಗ ಏನಾಗುತ್ತೆ ಅಂತಂದರೆ ದ ಏರಿಯಾ ಬಿಹೈಂಡ್ ದಟ್ ವಿಲ್ ಬಿಕಮ್ 0 ಆರ್ ದೇ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್, ದೋಸ್ ವೇವ್ಸ್ ಆರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್ ಅಂತ ಹೇಳ್ತೀವಿ. ಅಂಥದಕ್ಕೆ ನಾವೇನಂತ ಕರಿತೀವಿ, ಆರ್ಥೋಗೋನಲ್ ವೇವ್ ಫಂಕ್ಷನ್ಸ್ ಅಂತ ಕರಿತೀವಿ. ನಿಮಗೆ ಕ್ವಶನ್ ಕೇಳಿದ್ರೆ ಏನಂತ ಕೇಳ್ತಾರೆ, ಲ್ಯಾಪ್ಲೇಸಿಯನ್ ಆಪರೇಟರ್ ಅಥವಾ ಹೆಮಿಟೋರಿಯನ್ ಆಪರೇಟರ್ ಒಂದೊಂದೇ ಕೇಳಿದ್ರೆ ಅದನ್ನು 2 ಮಾರ್ಕ್ಸ್ ಕೇಳ್ತಾರೆ, ಇಲ್ಲ ಎರಡೂ ಸೇರಿ ಕೇಳಿದರೆ 4 ಮಾರ್ಕ್ಸ್ ಕೇಳ್ತಾರೆ. ಅದೇ ರೀತಿ ನಾರ್ಮಲ್ ಮತ್ತು ಆರ್ಥೋಗೋನಲ್ ವೇವ್ ಫಂಕ್ಷನ್ಸ್ನ ಬರೀ ಆರ್ಥೋಗೋನಲ್ ವೇವ್ ಫಂಕ್ಷನ್ಸ್ ಅಂದರೆ ಏನು, ವಾಟ್ ಆರ್ ದೇರ್ ಯೂಸಸ್ ಅಂತಲೂ ಕೇಳ್ಬೋದು. ಅದೇ ಥರ ನಿಮಗೆ ನಾರ್ಮಲೈಸ್ ವೇವ್ ಫಂಕ್ಷನ್ಸ್ನೂ ಕೇಳ್ಬೋದು. ಸೊ ಅದು 2 ಮಾರ್ಕ್ಸ್ ಕೇಳ್ತಾರೆ. ಎರಡೂ ಸೇರಿಸಿ ಒಟ್ಟಿಗೆ ಕೇಳಿದ್ರೆ ಅದನ್ನು ನಿಮಗೆ 4 ಮಾರ್ಕ್ಸ್ ಕೇಳ್ತಾರೆ. ಈ ಆರ್ಥೋಗೋನಲ್ ವೇವ್ ಫಂಕ್ಷನ್ ಇವಾಗ ನಿಮ್ಗೆ ಅರ್ಥ ಆಗಿರಬೇಕು ಅನಿಸುತ್ತೆ. ಇದು ಡಯಾಗ್ರಾಮ್ ನೋಡಿ 0 to L ತೊಗೊಂಡಿದ್ದೀವಿ. ಸೊ ಏನಾಗ್ತಾ ಇದೆ ನಿಮಗೆ λ1 ಅಥವಾ psi 1 ವೇವ್ ಫಂಕ್ಷನ್ 1 ಏನಾಗ್ತಾ ಇದೆ, ಕಂಪ್ಲೀಟ್ಲಿ 0 to L ಬರ್ತಾ ಇದೆ. ಆದರೆ ಈ psi 3 ತೊಗೊಂಡ್ರೆ, ವೇವ್ ಫಂಕ್ಷನ್ 3 ತೊಗೊಂಡ್ರೆ ಅದೇನಾಗ್ತದೆ, ಕೆಳಗಡೆ ಮೇಲ್ಗಡೆ ಎರಡು ಕಡೆಗೂ ಓಡಾಡ್ತಾ ಇದೆ. ಸೊ ಇಫ್ ದೇ ಆರ್ ಪರ್ಪೆಂಡಿಕ್ಯುಲರ್ ಟು ಈಚ್ ಅದರ್ ಆವಾಗ ಅದನ್ನು ಆರ್ಥೋಗೋ ಅಂತ ನಾವು ಕನ್ಸಿಡರ್ ಮಾಡ್ತಾ ಹೋಗ್ತೀವಿ. ನೋಡಿ, ಈ ಥರ ನೀವು ಚಿತ್ರದಲ್ಲಿ ನೋಡಿದ್ರೆ ಗೊತ್ತಾಗ್ತಾ ಹೋಗುತ್ತೆ ಹೇಗೆ ಅದು ಇರುತ್ತೆ, ಹೇಗೆ ಅಟ್ಯಾಚ್ ಮಾಡಿರ್ತಾರೆ ಅಂತ. ನಾನು ಅದಕ್ಕೆ 2 ಕಲರನ್ನು ತೋರಿಸಿದ್ದೀನಿ. ಒಂದಕ್ಕೆ ವೇವ್ ಫಂಕ್ಷನ್ ಅಂತ ಕರಿತೀವಿ, ಇನ್ನೊಂದಕ್ಕೆ ಎನರ್ಜಿ ಆಪರೇಟರ್ ಅಂತ ಕರಿತೀವಿ. ಸೊ ಈ ರೀತಿಯಾಗಿ ನಿಮಗೆ ಗೊತ್ತಾಗ್ತಾ ಹೋಗುತ್ತೆ. ನೋಡೋದಕ್ಕಷ್ಟೇ ಕಷ್ಟ ಅನಿಸುತ್ತೆ, ಅರ್ಥ ಮಾಡಿಕೊಂಡ್ರೆ ಕ್ವಾಂಟಮ್ ಮೆಕ್ಯಾನಿಕ್ಸು
ನಿಮಗೆ ಎಕ್ಸಾಮಲ್ಲಿ ಬರೆಯೋದಕ್ಕೆ ಈಸಿ ಆಗುತ್ತೆ. ಥ್ಯಾಂಕ್ ಯು, ಆಲ್ ದ ಬೆಸ್ಟ್.